ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರನು ಈ ತರ ಎ.ಟಿ.ಎಂ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ವೋಟರ್ ಐಡಿ ಇರುತ್ತೆ, ಅಪೋಲೋ ಕಾರ್ಡ್ಸ್ ಇರುತ್ತೆ. ಇದೇ ತರ ನಿಮ್ಗೂ ಆಧಾರ್ ಕಾರ್ಡ್ ಈ ಕಾರ್ಡ್ ಟೈಪ್ ಬೇಕಪ್ಪ ಅಂದ್ರೆ ಹೊಸದಾಗಿ ಸ್ಕೀಮ್ ಬಂದಿರೋದು ಗೌರ್ಮೆಂಟ್ ಇಂದ. ನೀವು ಕೂಡ ಒಂದು 4 to 5 ಡೇಸ್ ಅಲ್ಲಿ ಈ ತರ ಒಂದು ಕಾರ್ಡ್ ಅನ್ನ ನಿಮ್ಮ ಮನೆಗೆ ಪಡ್ಕೋಬಹುದು. ಪ್ರಿಂಟ್ ತಕೊಳ್ಳೋದು, ಲ್ಯಾಮಿನೇಷನ್ ಮಾಡ್ಕೊಳ್ಳೋದು ಯಾವ್ದು ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಅಡ್ರೆಸ್ಗೆ ಅವರೇ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಯಾವ ರೀತಿಯಾಗಿ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಒಂದು ಮೊಬೈಲ್ ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸರ್ಚ್ ಬಾರ್ ನಲ್ಲಿ UIDAI ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ OTP ಬೇಕಾಗುತ್ತೆ. ಆ ಒಂದು ನಂಬರ್ಗೆ OTP ಅನ್ನ ನೀವು ತಗೋಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರ್ ನಲ್ಲಿ UIDAI ಅಂತ ಸರ್ಚ್ ಮಾಡಿ. ಗೂಗಲ್ ಅಲ್ಲಾದ್ರೂ ಹೋಗಿ, ಕ್ರೋಮ್ ಅಲ್ಲಾದ್ರೂ ಹೋಗ್ಬಿಟ್ಟು UIDAI ಅಂತ ಸರ್ಚ್ ಮಾಡಿ. ಆ ರೀತಿ ಸರ್ಚ್ ಮಾಡಿದಾಗ ಫಸ್ಟ್ನೇ ವೆಬ್ಸೈಟ್ ಬಂದಿರುತ್ತಲ್ಲ UIDAI.government.in ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವೆಲ್ಕಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ವೆಬ್ಸೈಟ್ ಬೇಕೋ ಆ ಲ್ಯಾಂಗ್ವೇಜ್ ಅಂತ ಇದರ ಅರ್ಥ ವೆಲ್ಕಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಇಂಟರ್ಫೇಸ್ ಬಂದಾಗ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇರಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೈ ಆಧಾರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೆಟ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಬಂದಾಗ ನಮ್ಗೆ ಇಲ್ಲಿ ಆರ್ಡರ್ PVC ಕಾರ್ಡ್ ಅಂತ ಇರುತ್ತಲ್ಲ, ಆರ್ಡರ್ ಆಧಾರ್ PVC ಕಾರ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಮೈ ಆಧಾರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಇರುತ್ತಲ್ಲ ಅದ್ರ ಮೇಲೆ ಕ್ಯಾಪ್ಚಾವನ್ನ ಯಾವ ತರ ಅಲ್ಲಿ ಪಕ್ಕದಲ್ಲಿ ಬಂದಿದೆ ಅದೇ ತರ ಇಲ್ಲಿ ಬಾಕ್ಸ್ ಅಲ್ಲಿ ಹಾಕಿ. ನಂತರ ಇಲ್ಲಿ ಕ್ಯಾಪ್ಚಾವನ್ನು ಪಕ್ಕದಲ್ಲಿ ಯಾವ ತರ ಕಾಣ್ತಿದೆ ಅದೇ ತರ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಈ ತರ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ ಇಮಿಡಿಯೇಟ್ ಆಗಿ OTP ಬರುತ್ತೆ. OTP ಯನ್ನ ಇಲ್ಲಿ ಹಾಕಿ. OTP ಯನ್ನ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಆಗುತ್ತೆ. ಇಮಿಡಿಯೇಟ್ ಆಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಾಗ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾಗ ಇಲ್ಲಿ ನೋಡ್ಕೋಬಹುದು ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇರುತ್ತೆ ನೋಡಿ. ಥರ್ಡ್ ಏನೋ ಫೋರ್ತ್ ಆಪ್ಷನ್ ಇರುತ್ತೆ, ಇಲ್ಲಿದೆ ನೋಡಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಡೀಟೇಲ್ಸ್ ಬಂದಿರುತ್ತೆ. ಎಲ್ಲ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಿ ಹಾಕಿ, ಇಲ್ಲ ಅಂದ್ರೆ ಕರೆಕ್ಷನ್ ಮಾಡಿಸ್ಬಿಟ್ಟು ಆರ್ಡರ್ ಹಾಕಿ. ಇಲ್ಲಿ ಒಂದು ಡಾಟ್ ಇರುತ್ತೆ ಅದನ್ನ ಫಿಲ್ ಮಾಡಿಬಿಟ್ಟು ಪೇಮೆಂಟ್ ಅಂತ ಇರುತ್ತೆ 50 ರೂಪೀಸ್ ಪೇಮೆಂಟು. 50 ರೂಪೀಸು ಗೂಗಲ್ ಪೇ, ಫೋನ್ ಪೇ ಯಾವ್ದಾದ್ರು ಒಂದು UPI ID ಮುಖಾಂತರ ಆನ್ಲೈನ್ ಪೇಮೆಂಟ್ ಇರುತ್ತೆ 50 ರೂಪೀಸು. ಫೋನ್ ಪೇ, ಗೂಗಲ್ ಪೇ ಯಾವ್ದಾದ್ರು ಒಂದು UPI ID ಮುಖಾಂತರ ಪೇಮೆಂಟ್ ಅನ್ನ ಸಕ್ಸಸ್ ಮಾಡಿ 50 ರೂಪೀಸು ಪೇಮೆಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಯಾವಾಗ ನಮ್ಮ ಒಂದು ಆಧಾರ್ ಕಾರ್ಡ್ ನಮ್ಗೆ ಮನೆಗೆ ಬರುತ್ತಂತ ಮೆಸೇಜ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅವರು ಕೂಡ ಈ ಒಂದು ಆಧಾರ್ ಕಾರ್ಡ್ ಹೊಸದಾಗಿ ಬಿಟ್ಟಿರುವಂತ ಸ್ಕೀಮ್ ಅನ್ನ ಉಪಯೋಗ ತಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.